ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಲೈಂಗಿಕ ಪ್ರಶ್ನೆಗಳಿಗೆ ಉತ್ತರಗಳು. ಋತುಸ್ರಾವ ಸಮಯದಲ್ಲಿ ಸಂಭೋಗ ಮಾಡಬಹುದೇ? ಋತುಸ್ರಾವ ಸಮಯದಲ್ಲಿ ಸ್ತ್ರೀ ಜನನಾಂಗ ತುಂಬಾ ಮೃದುವಾಗಿರುವುದರಿಂದ ಆಕೆಗೆ ನೋವಾಗಬಹುದು. ಸಂಭೋಗ ಸಮಯದಲ್ಲಿ ಸ್ರಾವವಾದರೆ ಕಿರಿಕಿರಿಯಾಗಬಹುದು. ಸ್ವಚ್ಛತೆ ಕಾರಣದಿಂದಲೂ ಈ ಸಮಯದಲ್ಲಿ ಸಂಭೋಗ ಮಾಡಲು ಕೆಲವರು ಇಚ್ಛಿಸದಿರಬಹುದು. ಆದರೆ ಸಂಭೋಗ ಮಾಡಲು ಯಾವುದೇ ತಡೆಯಿಲ್ಲ. ಸಂಗಾತಿಗೆ ಲೈಂಗಿಕ ತೃಪ್ತಿ ಸಿಕ್ಕಿದೆ ಎಂದು ತಿಳಿಯುವುದು ಹೇಗೆ? ಸಂಭೋಗ ನಡೆಸಿ ತೃಪ್ತಿಯ ಪರಾಕಾಷ್ಠೆಯನ್ನು ತಲುಪಿದ ಮೇಲೆ ಮನಸ್ಸಿಗೆ ಆಹ್ಲಾದವಾಗುತ್ತದೆ. ಸಂಗಾತಿಯ ಶರೀರ ಸಡಿಲಗೊಳ್ಳುತ್ತದೆ. ತನಗಾದ ತೃಪ್ತಿಯನ್ನು ಮಾತಿನ ಮೂಲಕ ಅಥವಾ ಇನ್ಯಾವುದೇ ರೀತಿಯಲ್ಲಿ ವ್ಯಕ್ತಪಡಿಸಬಹುದು. ವಿಚಾರ ವಿನಿಮಯ ಮಾಡಿಕೊಳ್ಳುವುದು ಈ ದಿಸೆಯಲ್ಲಿ ಸಹಕಾರಿಯಾಗಿದೆ. ಗರ್ಭಧರಿಸಿದ ಅವಧಿಯಲ್ಲಿ ಸಂಭೋಗ ಕ್ರಿಯೆ ನಡೆಸಬಹುದೇ? ಗರ್ಭಧರಿಸಿದ ಮೇಲೂ ಸಂಭೋಗ ಕ್ರಿಯೆ ಮಾಡಬಹುದು, ಆದರೆ ಎಚ್ಚರಿಕೆಯ ಅಗತ್ಯ. ಸಂಭೋಗ ಕ್ರಿಯೆ ಒರಟಾಗಿರದೆ ನಾಜೂಕಾಗಿರಬೇಕು. ಗರ್ಭಿಣಿಯ ಹೊಟ್ಟೆಯ ಮೇಲೆ ಭಾರ ಬೀಳದಂತೆ ಎಚ್ಚರಿಕೆ ವಹಿಸಬೇಕು. ಹೊಂದಾಣಿಕೆಯಿಂದ 8 ತಿಂಗಳವರೆಗೂ ಸಂಭೋಗ ಕ್ರಿಯೆ ನಡೆಸಬಹುದು. ಮುಟ್ಟು ನಿಲ್ಲುವುದು ಏಕೆ, ಯಾವಾಗ? ಅಂಡಾಶಯ ಅಂಡಾನುತ್ಪತ್ತಿಯನ್ನು ನಿಲ್ಲಿಸಿ ಮಹಿಳೆ ಇನ್ನು ಸಂತಾನೋತ್ಪತ್ತಿ ಮಾಡುವುದು ಸಾಧ್ಯವಿಲ್ಲ ಎಂದಾಗ ಮುಟ್ಟು ನಿಲ್ಲುತ್ತದೆ. ಸಾಮಾನ್ಯವಾಗಿ 40 ರಿಂದ 45 ವರ್ಷ ಅವಧಿಯಲ್ಲಿ ಮುಟ್ಟು ನಿಲ್ಲುತ್ತದೆ. ಕೆಲವರಲ್ಲಿ ಇನ್ನೂ ನಿಧಾನವಾಗಿ ನಿಲ್ಲಬಹುದು. ಮುಟ್ಟು ನಿಲ್ಲುವ ವೇಳೆಯಲ್ಲಿ ಸ್ತ್ರೀ ಮಾನಸಿಕವಾದ ತೊಂದರೆಗೆ ಒಳಗಾಗುತ್ತಾಳೆಯೇ? ಇದು ಕೆಲವರಲ್ಲಿ ಸ್ವಲ್ಪ ಮಟ್ಟಿಗೆ ಇದ್ದರೆ ಇನ್ನು ಕೆಲವರಲ್ಲಿ ತೀವ್ರ ಮಟ್ಟಕ್ಕೆ ಇರುತ್ತದೆ. ಇದು ಒಂಥರ ಖಿನ್ನತೆ, ಸುಸ್ತು, ಸಂಕಟ, ನೋವು, ಹಸಿವು ಇಲ್ಲದಿರುವಿಕೆ, ನಿದ್ರಾ ತೊಂದರೆ, ಮಲಬದ್ಧತೆ, ಬೇಸರ, ವಿನಾಕಾರಣ ದುಃಖ, ಸಿಡುಕುತನ, ತನ್ನನ್ನು ಇತರರು ಉದಾಸೀನ ಮಾಡುತ್ತಿದ್ದಾರೆ ಎನ್ನುವ ಅನುಮಾನ, ಆತ್ಮಹತ್ಯೆ ಆಲೋಚನೆ ಇವು ಕಾಣಿಸಿಕೊಳ್ಳುತ್ತದೆ. ಕನ್ಯಾ ಪೊರೆ ಎಂದರೇನು? ಕನ್ಯೆಯಲ್ಲಿ ಯೋನಿಯ ದ್ವಾರದಲ್ಲಿ ತೆಳುವಾದ ಪೊರೆಯೊಂದಿರುತ್ತದೆ. ಇದನ್ನೇ ಕನ್ಯಾಪುರಿ ಎನ್ನುತ್ತಾರೆ. ಪ್ರಥಮ ಸಮಾಗಮದಲ್ಲಿ ಇದು ಹರಿಯುತ್ತದೆ ಎನ್ನಲಾಗಿದೆ. ಆದರೆ ಇದು ಬೇರೆ ಕಾರಣದಿಂದಲೂ ಹರಿದಿರಬಹುದು. ದೈಹಿಕ ವ್ಯಾಯಾಮ ಮಾಡುವ ಕನ್ಯರಲ್ಲಿ, ಸೈಕಲ್ ಹೊಡೆಯುವ ಕನ್ಯರಲ್ಲಿ ಇದು ಹರಿದಿರುವ ಸಾಧ್ಯತೆಗಳಿರುತ್ತದೆ. ಹಸ್ತಮೈಥುನ ಎಂದರೇನು? ಹಸ್ತಮೈಥುನ ಅಪಾಯಕಾರಿಯೇ? ಲೈಂಗಿಕವಾಗಿ ಉದ್ರೇಕಗೊಂಡಾಗ, ಜನನಾಂಗವನ್ನು ಮುಟ್ಟಿದಾಗ, ಇಸುಕಿದಾಗ, ಉಜ್ಜಿದಾಗ, ಇನ್ನೊಂದು ವಸ್ತುವನ್ನು ತಾಕಿಸಿದಾಗ ಹಿತವಾದ ಸಂವೇದನೆಯಾಗುತ್ತದೆ. ಈ ಸ್ಪರ್ಶ ಸುಖದಿಂದ ಗಂಡಿನಲ್ಲಿ ವೀರ್ಯಸ್ಖಲನವಾಗುತ್ತದೆ, ಹೆಣ್ಣಿನಲ್ಲಿ ಸಮಾವೇಶ ಆನಂದವೇ ಇರುತ್ತದೆ. ಹೀಗೆ ಸ್ವಪ್ರಚೋದನೆ ಮಾಡಿಕೊಂಡು ಸುಖವನ್ನು ಅನುಭವಿಸುವುದು ಹಸ್ತಮೈಥುನ ಎನ್ನುತ್ತಾರೆ. ಇದೊಂದು ಸ್ವಾಭಾವಿಕ ಕ್ರಿಯೆ. ಇದು ಅಸಹಜವಲ್ಲ ಹಾಗೂ ಅಪಾಯಕಾರಿ ಕೂಡ ಅಲ್ಲ. ಹೆಚ್ಚಾಗಿ ಮಾಡಿಕೊಂಡರಂತೂ ಆರೋಗ್ಯದ ಮೇಲೆ ಪರಿಣಾಮ ಉಂಟಾಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.